ಸರ್ ಆ ಫ್ಯಾಮಿಲಿ ಪೋಸ್ಟ್ಗೆ ಕೆಲಸ ಹಿಂಪಡಿತಾ ಇದ್ದಾರೆ, ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಅಲ್ಲ, ಒಬ್ಬ 60 ವರ್ಷದ ತಂದೆ ಸಮಾನದಲ್ಲಿರುವಂತ ಕನ್ನಡಿಗ ಅವನ ಮಗಳ ಸಮನಾದವರ ಮೇಲೆ ಒಂದು ಬಸ್ಸಲ್ಲಿ 60 ಜನ ಇರುವಂತ ಬಸ್ಸಲ್ಲಿ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಪಡ್ಲಿಕ್ಕೆ ಆಗುತ್ತಾ? ಸಾಧ್ಯನಾ ಇದು? ಅಂದ್ರೆ ಕನ್ನಡಿಗರ ಸ್ವಾಭಿಮಾನವನ್ನ ಹತ್ತಿಕ್ಕುವಂತ ಕೆಲಸ. KSRTCಯಲ್ಲಿ ಕೆಲಸ ಮಾಡುವಂತ ಕನ್ನಡಿಗರು ಅವರಿಗೆ ರಾಜ್ಯ ಸರ್ಕಾರ ಏನ್ ಸಂಬಳ ಕೊಡುತ್ತೆ? ಅವ್ರ ಜೀವನಕ್ಕಾಗಿ ಆ ಕೆಲಸವನ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂದ್ರೆ ದಾಳಿ ಮಾಡ್ತಾರೆ ಅಂದ್ರೆ ನಾವು ಯಾವ ದೇಶದಲ್ಲಿದ್ದೀವಿ, ಯಾವ ಪ್ರದೇಶದಲ್ಲಿದ್ದೀವಿ? ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಕಟ್ಟಿರುವಂತ ಈ ನಾಡಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದ್ರೆ ಹಿಂದೆ ವಿಜಯ್ ಮೋರೆಗೆ ಏನಾಗಿದೆಯೋ ಅದನ್ನೇ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಬೆಳಗಾವಿ ಬರುವಂತ ಅವಶ್ಯಕತೆ ಇಲ್ಲ, ಅದು ಕೇವಲ ಅವರವರ ಜಗಳ, ಇದು ಭಾಷೆಗೆ ಸೀಮಿತವಾಗಿಲ್ಲ, ಬೆಂಕಿ ಅಂತ ಹಚ್ಚುವಂತ ಕೆಲಸ ಆಗಬಾರ್ದು ಅನ್ನೋದು. ನೋಡಿ, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಬೆಳಗಾವಿ ಶಾಸಕರು ಇರ್ಬೋದು, ಬೆಳಗಾವಿ ರಾಜಕಾರಣಿಗಳು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅಥವಾ ಬಿಜೆಪಿ ಶಾಸಕರು ಇರ್ಬೋದು, ಅಥವಾ JDS ನ ಶಾಸಕರು ಇರ್ಬೋದು, ಅವರೇ ಇಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಿದ್ರೆ, ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಈ ಭಾಷಾ ಜಗಳ ಬರ್ತಾ ಇದ್ದಿಲ್ಲ. ಮರಾಠಿಗರು ಕನ್ನಡಿಗರು ಅಣ್ಣ ತಮ್ಮಂದಿರ್ತಾರನ್ನೇ ಬದುಕ್ತಾ ಇದ್ರು. ಆದ್ರೆ ಬೆಂಕಿ ಹಚ್ಚುವಂತ ಕೆಲಸ ಮಾಡಿರೋದೇ ಈ ರಾಜಕಾರಣಿಗಳು, ರಾಜಕೀಯ ಲಾಭಕ್ಕಾಗಿ MES ಗುಂಡಗಳು, ಶಿವಸೇನೆಯವರು ಮಾಡಿರುವಂತ ಕುತಂತ್ರ. ಆದ್ರಿಂದ ಇಲ್ಲಿ ಕನ್ನಡ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಮೇಲೆ ಹಲ್ಲೆ ಆಗಿಲ್ಲ ಅಂದ್ರೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ, ಕರ್ನಾಟಕದ ಪೊಲೀಸರ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ, ಕನ್ನಡಿಗರ ಹೋಟೆಲ್ ಮೇಲೆ ದೌರ್ಜನ್ಯ ಆಗಿಲ್ಲ ಅಂದ್ರೆ ನಾವ್ಯಾಕೆ ಇಲ್ಲಿ ಬರ್ತೀವಿ? ನಮಗೂ ಕೆಲಸ ಇದಾವೆ ಸ್ವಾಮಿ, ನಮಗೂ ಹೆಂಡತಿ ಮಕ್ಕಳಿದಾವೆ, ನಮಗೂ ಉದ್ಯೋಗ ಇದಾವೆ, ನಮ್ಗೆ ಇದೇ ಕೆಲಸ ಅಲ್ಲ. ಕನ್ನಡಿಗರ ಸ್ವಾಭಿಮಾನದ ಮೇಲೆ ಪೆಟ್ಟು ಬಿದ್ರೆ, ಜಲ ನೆಲದ ವಿಷಯದಲ್ಲಿ ಪೆಟ್ಟು ಬಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಸಹ ಕೈಕಟ್ಟಿ ಕೂತ್ಕೊಳ್ಳಲ್ಲ. ಅನೇಕ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟು, ಬೂಟಿನೇಟು, ಜೈಲು, ಶರವಾಸವನ್ನ ನಾವು ನೋಡಿದೀವಿ. ಆದ್ರಿಂದ ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ರಕ್ಷಣೆಯನ್ನು ಕೊಡಬೇಕು. ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿ ಕಾಳಜಿ ಉಳ್ಳವಂತವರು, ಕನ್ನಡಿಗರ ಬಗ್ಗೆ ಪ್ರೀತಿ ಕಾಳಜಿ ಉಳ್ಳವಂತವರು. ಆದ್ರಿಂದ ಈ ಕೂಡಲೇ ಡಾಕ್ಟರ್ ಪರಮೇಶ್ವರ್ ಅವರು, ಸಿದ್ದರಾಮಯ್ಯರು ಇಂಥ ದುಷ್ಟಶಕ್ತಿಗಳನ್ನ ಗಡಿಪಾರು ಮಾಡ್ಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.